ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇವತ್ತು ಏಪ್ರಿಲ್ 14 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವದ ಶುಭಾಶಯಗಳು ಎಲ್ಲರಿಗೂ. ಇವತ್ತು ಧಾರವಾಡದಲ್ಲಿ ಹಮ್ಮಿಕೊಂಡಂತಹ ಭೀಮನಡಿಗೆ ಶೀಘ್ರ ನೇಮಕಾತಿಯೆಡೆಗೆ ಅನ್ನುವ ಹೋರಾಟವನ್ನು ನಮ್ಮ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಪ್ರಯುಕ್ತ ಹಮ್ಮಿಕೊಂಡಿದ್ದೀವಿ. ರಾಜ್ಯ ಸರ್ಕಾರಕ್ಕೆ ಏನು ನಮ್ಮ CM ಅವರು ಘೋಷಣೆ ಮಾಡಿರುವಂತಹ 56,432 ಹುದ್ದೆಗಳನ್ನು ಶೀಘ್ರವಾಗಿ ನೇಮಕಾತಿ ಮಾಡಿ ಅಂತ ಹೇಳಿಬಿಟ್ಟು ನಮ್ಮ ಬೇಡಿಕೆ ಆಗಿತ್ತು. ಇವತ್ತು ಧಾರವಾಡದಲ್ಲಿ ಎಲ್ಲ ನಮ್ಮ ವಿದ್ಯಾರ್ಥಿ ಮುಖಂಡರನ್ನು, ರೈತ ಮುಖಂಡರನ್ನು ಪೊಲೀಸರು ಬಂಧಿಸುವ ಮೂಲಕ ಈ ಹೋರಾಟವನ್ನು ಹತ್ತಿಕ್ಕುವಂತಹ ವ್ಯವಸ್ಥೆ ಮಾಡ್ತಿದ್ದಾರೆ. ಅದನ್ನು ನಾವು ಖಂಡಿಸ್ತೀವಿ. ರಾಜ್ಯ ಸರ್ಕಾರ ಈ ಕೂಡಲೇ ಎಚ್ಚೆತ್ತುಕೊಂಡು ನೇಮಕಾತಿಗಳನ್ನು ಮಾಡಬೇಕೇ ವಿನಃ ಹೋರಾಟಗಳನ್ನು ಹತ್ತಿಕ್ಕುವಂತಹ ಕೆಲಸವನ್ನು ಮಾಡಬಾರ್ದು. ಈಗ ಶೀಘ್ರವಾಗಿ ನೇಮಕ ಮಾಡಲಿಲ್ಲ ಅಂತಂದರೆ ಇಲ್ಲಿಂದಲೇ ಸ್ಟಾರ್ಟ್ ಆಗುತ್ತೆ, ಇವತ್ತಿಂದನೇ ಸ್ಟಾರ್ಟ್ ಆಗುತ್ತೆ ಅಂಥೇಳಿ ಸರ್ಕಾರಕ್ಕೆ ಈ ಮೂಲಕ ತಿಳಿಸೋಕ್ಕೆ ಬಯಸ್ತೀನಿ. ಸರ್ಕಾರ ದಯಮಾಡಿ ಎಚ್ಚೆತ್ತುಕೊಂಡು ಶೀಘ್ರವೇ ನೇಮಕಾತಿ ಮಾಡಬೇಕು, ಇಲ್ಲಾಂದರೆ ಹೋರಾಟಗಳು ಅನಿರ್ದಿಷ್ಟ ಅವಧಿಗೆ ಸ್ಟಾರ್ಟ್ ಆಗ್ತೇವೆ ಅಂತ ಹೇಳಿಬಿಟ್ಟು CM ಅವರಿಗೆ ಈ ಮೂಲಕ ವಿನಂತಿ ಮಾಡ್ಕೋತೇವೆ. ನಮಸ್ಕಾರ. ಶೀಘ್ರ ನೇಮಕಾತಿಗಾಗಿ ಹಾಗೂ KPSCಯಲ್ಲಿ ನಡೆದಿರ್ತಕ್ಕಂಥ ಹಗರಣಗಳ ತನಿಖೆಗಾಗಿ ಆಗ್ರಹಿಸಿ ಭೀಮಕ್ರಾಂತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಅಂಗವಾಗಿ ನ್ಯಾಯಕ್ಕಾಗಿ ನಾವು ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಮಾಡ್ತೇವೆ ಅಂತೇಳಿ ಕರೆಯನ್ನು ನೀಡಿದ್ದೀವಿ. ಆದರೆ ಸರ್ಕಾರ ಪೊಲೀಸ್ ಇಲಾಖೆಯನ್ನು ಬಳಕೆ ಮಾಡಿಕೊಂಡು ಈ ಒಂದು ಯುವಜನರ ಹೋರಾಟವನ್ನು ಹತ್ತಿಕ್ಕುವಂಥ ಎಲ್ಲ ಪ್ರಯತ್ನಗಳನ್ನು ಮಾಡಿ ನಮ್ಮ 4 ಜನರನ್ನು ಮತ್ತು ಇನ್ನಷ್ಟು ಜನ ಯುವಕರನ್ನು ಬಂಧನ ಮಾಡಿ ಬೇರೆ ಬೇರೆ ಕಡೆ ಇಟ್ಟಿದ್ದಾರೆ. ಆದರೂ ಸಹಿತ ನಮ್ಮನ್ನು ಬಂಧನ ಮಾಡಿದರೂ ಸಹಿತ ಪೊಲೀಸ್ ಹೆಡ್ ಕ್ವಾರ್ಟರ್ ಧಾರವಾಡದಲ್ಲಿ ಇಟ್ಟಿದ್ದಾರೆ ನಮ್ಮೀಗ. ಆದರೂ ಸಹಿತ ನಾವು ಇಲ್ಲೇ ಕೂತ್ಕೊಂಡು ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ. ಸರ್ಕಾರ ನಮ್ಮನ್ನು ಜೈಲಿಗಿಟ್ಟರು ನಾವು ಅಲ್ಲಿಯೂ ಸಹಿತ ಜೈಲಲ್ಲಿ ಕೂತ್ಕೊಂಡಾದ್ರೂ ಧರಣಿ ಸತ್ಯಾಗ್ರಹವನ್ನು ಮಾಡ್ತೀವಿ. ಆದರೆ ಸರ್ಕಾರ ಯಾವುದೇ ರೀತಿಯಾಗಿರ್ತಕ್ಕಂಥ ನಮ್ಮ ಪ್ರಜಾಸತ್ತಾತ್ಮಕ ಹಕ್ಕನ್ನು ಕಸಿದುಕೊಳ್ತಕ್ಕಂಥ ನಿರ್ಧಾರವನ್ನು ನಾವು ಖಂಡಿಸ್ತೀವಿ.